ಆನೇಕಲ್ ತಾಲೂಕಿನ ಚಂದಾಪುರ ಸೂರ್ಯ ಸಿಟಿ ಮೊದಲನೇ ಹಂತದಲ್ಲಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಸುಮಾರು 1500 ಶಿಕ್ಷಕರಿಗೆ ಸನ್ಮಾನಿಸಿ 130 ಶಿಕ್ಷಕರಿಗೆ ಸಾವಿತ್ರಿಬಾಯಿ ಬಾಪುಲೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರಿಗೆ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ರಾಮೋಚಿ ಗೌಡರು, ಪುಟ್ಟಣ್ಣ, ನೆಲಮಂಗಲ ಶಾಸಕರಾದ ಶ್ರೀನಿವಾಸ್, ಬಾಮೂಲ್ ನಿರ್ದೇಶಕ ಆರ್.ಕೆ. ರಮೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ದೊಡ್ಡಹಗಡೆ ಹರೀಶ್ ಗೌಡ, ಗುಡ್ಡಹಟ್ಟಿ ರಘುಪತಿ ರೆಡ್ಡಿ, ಬೊಮ್ಮಸಂದ್ರ ಲಿಂಗಣ್ಣ, ಮೋಹನ್ ಬಾಬು, ಕೆಪಿಸಿಸಿ ಸದಸ್ಯರಾದ ತಿಂಡ್ಲು ಸ್ವತ್ತೇಗೌಡ, ಬಾಲಕೃಷ್ಣ ರೆಡ್ಡಿ, ಶಿವಣ್ಣ, ಹಿತೈಷಿ ಬಳಗದ ಡಾಕ್ಟರ್ ವೈ ರಮೇಶ್, ಘಟ್ಟಹಳ್ಳಿ ಸೀನಪ್ಪ, ಸಂಪಿಗೆ ನಗರ ನಾರಾಯಣಸ್ವಾಮಿ, ಮಧು, ಚೂಡಸಂದ್ರ ರಘು, ಮದನ್, ಶಂಪಪ್ಪ, ಇಂಡ್ಲವಾಡಿ ಕೃಷ್ಣಮೂರ್ತಿ, ರಮೇಶ್ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು.
ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಅನೇಕ ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಎಲ್ಲ ಬಂದು ಇವತ್ತು ಅವರಿಗೆ ದೊಡ್ಡ ವಿಜೃಂಭಣೆಯಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ, ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ನಾನು ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಬಂದು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅವರಿಗೆ ಈ ವರ್ಷ ವಿಶೇಷವಾಗಿ ಶಿಕ್ಷಕರನ್ನು ಗೌರವಿಸುವಂಥ ಸನ್ಮಾನಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಗುರುಗಳ ಅವರ ಆಶೀರ್ವಾದದಿಂದ ನಾನು ಸಹ ಒಂದು ಭಾವಿಸ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಮಂತ್ರಿ ಆಗಲಿ, ಈ ಒಂದು ಏನು ಜನಪರ ಕೆಲಸಗಳು ಮಾಡ್ತಾಯಿದ್ದಾರೆ ಆನೇಕಲ್ ತಾಲೂಕಿಗೆ ಇನ್ನಷ್ಟು ಹೆಚ್ಚಿನ ಕೆಲಸಗಳನ್ನು ಮಾಡಲಿ, ಈ ಶಿಕ್ಷಕರ ಆಶೀರ್ವಾದ ಇರಲಿ. ಪ್ರತಿ ವರ್ಷ ಒಂದೊಂದು ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಒಂದು ಸನ್ಮಾನವನ್ನು ಮಾಡ್ತಾಯಿದ್ದಾರೆ. ಆದರೆ ಇವತ್ತು ಸುಮಾರು ಒಂದು 2,000 ಜನ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡುವಂಥದ್ದು, ಅವ್ರಿಗೊಂದು ಉಡುಗೊರೆಯನ್ನು ಕೊಡೋದು, ಈ ರೀತಿಯಾದಂಥ ಜನಪರ ಕೆಲಸಗಳನ್ನು ತುಂಬ ಪ್ರೀತಿಯಿಂದ ಮಾಡ್ತಾಯಿದ್ದಾರೆ. ಇದೇ ರೀತಿಯಾಗಿ ಅವರ ಕೆಲಸ ಕಾರ್ಯಗಳು ಮುಂದುವರಿಯಲಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ, ಸನ್ಮಾನ್ಯ ಪುಟ್ಟಣ್ಣವರು ಬಂದಿದ್ದಾರೆ, ಎಲ್ಲ ನಮ್ಮ ಈ ಭಾಗದ ಎಲ್ಲ ಮುಖಂಡರೆಲ್ಲ ಬಂದು ಅವರಿಗೆ ಶುಭಾಶಯವನ್ನು ಕೋರ್ತಾರೆ. ಮತ್ತೊಮ್ಮೆ ಅವರು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೀನಿ. ಆನೇಕಲ್ನ ಶಾಸಕರು ಮಿತ್ರರಾದಂಥ ಬಿ ಶಿವಣ್ಣವರ ಇವತ್ತು ಹುಟ್ಟುಹಬ್ಬ, ಅದರ ಪ್ರಯುಕ್ತ ಶಿಕ್ಷಕರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಇವತ್ತು ಅವರು ಸಾವಿತ್ರಿ ಬಾಪುಲೆ ಅವರ ಜನ್ಮದಿನ ಪ್ರಯುಕ್ತವಾಗಿ ಮಾಡಿದ ರೀತಿಯಲ್ಲಿ ಶಿಕ್ಷಕರಿಗೆ ಅಭಿನಂದನೆಗಳು ಮತ್ತು ಅವ್ರಿಗೆ ಗೌರವಿಸೋ ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ಬಿ ಶಿವಣ್ಣವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಬೇಕು, ಅವ್ರಿಗೆ ಮಂತ್ರಿ ಆಗುವಂಥ ಅವಕಾಶ ಭಗವಂತ ಕರುಣಿಸಲಿ. ಅವ್ರು ಇನ್ನೂ ಕೂಡ 100 ಕಾಲ ನಮ್ಮ ಜೊತೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಭಗವಂತ. ಇನ್ನೂ ಹೆಚ್ಚಿನ ಅವಕಾಶ ಈ ಒಂದು ಕ್ಷೇತ್ರದಲ್ಲಿ ದೊರೆತು ಶಾಶ್ವತವಾಗಿ ಶಾಸಕರಾಗಂಥ ಅವಕಾಶವನ್ನು ನಮ್ಮ ಶಿಕ್ಷಕ ಸಮುದಾಯ ಮತ್ತು ನಮ್ಮೆಲ್ಲರ ತಾಲೂಕಿನ ಜನತೆ ಕೊಡಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಅಲ್ಲ, ನಂದು ವಿಧಾನ ಪರಿಷತ್ ಚುನಾವಣೆ ಬರ್ತಂದೆ ಸಿದ್ಧತೆ ಅಂತ ಏನಿಲ್ಲ. ಟೀಚರ್ಸೇ ಆಗಿರೋದ್ರಿಂದ ಅವರು ಒಳ್ಳೆ ಚಾಯ್ಸನ್ನು ಮಾಡ್ತಾರೆ. ಸೊ ಹಾಗಾಗಿ ಶಿಕ್ಷಕರ ಮೇಲೆ ನಮ್ಮ ನಂಬಿಕೆ ಇದೆ, ನಮ್ಮ ಮೇಲೆ ಶಿಕ್ಷಕರ ನಂಬಿಕೆ ಇದೆ. ಸೊ ಹಾಗಾಗಿ ಶಿಕ್ಷಕರು 6ನೇ ಬಾರಿ ಈಗ ನನ್ನನ್ನು ಆಯ್ಕೆ ಮಾಡ್ತಕ್ಕಂಥ ಎಲ್ಲ ನನಗೆ ಆತ್ಮವಿಶ್ವಾಸ ಇದೆ, ನನ್ನ ಆಯ್ಕೆ ಮಾಡ್ತಾರೆ. ಅಲ್ಲ, ಯಾರಾದರೂ ಆಗಲಿ ಏನಾದರೂ ಆಗಲಿ ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಕಳೆದ ಬಾರಿನೇ ಅವರು ಒಂದಾಗಿ ಕ್ಯಾಂಡಿಡೇಟ್ ಹಾಕಿದ್ರಲ್ಲ, ಅದು ಆ ಪ್ರಯೋಗ ಆಗಿದೆ ಆಲ್ರೆಡಿ. ಸೊ ಹಂಗಾಗಿ ಈಗೇನಿದ್ರು ಕೂಡ ನಮ್ಮ ಶಿಕ್ಷಕರು ನನ್ನ 100ಕ್ಕೆ 100 ಪುನರಾಯ್ಕೆ ಮಾಡ್ತಾರೆ. ಹೇಳ್ತಾರೆ, ಅದೆಲ್ಲ ಮಾಮೂಲಿ ಇರುವಂಥ ಸರ್ಕಾರಕ್ಕೆ ವಿರೋಧ ಪಕ್ಷದವ್ರು ಹೇಳ್ತಾರೆ. ಆದರೆ ಇರುವಂಥ ಅವಕಾಶದಡಿನಲ್ಲಿ ಸರ್ಕಾರ ಒಳ್ಳೆ ಕೆಲಸನ ಮಾಡ್ತಾಯಿದೆ. BJP ಈಗ ಹೇಳಿಲ್ವ ರಾಮಲಿಂಗಾರೆಡ್ಡಿ ಅವರು, BJP ಸರ್ಕಾರದವರು ಸುಮಾರು 2,70,000 ಕೋಟಿಯಷ್ಟು ಹಣನ ವಿತೌಟ್ ಬಡ್ಜೆಟು ಮಾಡಿ ಹೊಟ್ಟೋಗಿದ್ರು ಅಭಿವೃದ್ಧಿ ಕಾರ್ಯಗಳಿಗೆ. ಅದಕ್ಕೆ ಇದಕ್ಕೆ ಅಂತೇಳಿ ಸ್ಯಾಂಕ್ಷನ್ ಮಾಡಿ ಹೊಟ್ಟೋಗಿದ್ರು. ಅದರದ್ದು 80,000 ಕೋಟಿ ಬಿಲ್ಗಳನ್ನ ಬಾಕಿ ಇಟ್ಟು ಹೊಟ್ಟೋಗಿದ್ರು. ಅದನ್ನೆಲ್ಲ ತೀರಿಸಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಉಳಿಸ್ತಾಗಬೇಕು, ಅಷ್ಟು ಸುಲಭನ. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿಗಳನ್ನು ತಂದಿದೆ, ಗ್ಯಾರಂಟಿ ಜನಗಳ ತಲುಪಿದೆ, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ನನ್ನ ಚುನಾವಣೆಗೆ ಇದು ಯಾವ ರೀತಿಯಾದಂಥ ಎಫೆಕ್ಟ್ ಆಗೋದಿಲ್ಲ. 100ಕ್ಕೆ 100 ನನ್ನ ಶಿಕ್ಷಕರ ಮೇಲೆ ನಂಬಿಕೆ ಇದೆ, 100ಕ್ಕೆ ನನ್ನನ್ನು ಪುನರಾಯ್ಕೆ ಮಾಡ್ತಾರೆ. ಥ್ಯಾಂಕ್ ಯು. ಕೇಂದ್ರ ಬಜೆಟ್ ಇನ್ನೂ ನೋಡಿಲ್ಲ ನಾನು, ಬರೀ ಫಂಕ್ಷನ್ ಇದ್ದೆ, ಅದ್ರ ಬಗ್ಗೆ ನಾನು ಇನ್ನೂ ಸ್ವಲ್ಪನೂ ಕೂಡ ಗೊತ್ತಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನನ್ನ ಪ್ರತಿಕ್ರಿಯೆ ಇಲ್ಲ. ಥ್ಯಾಂಕ್ ಯು. ಈ ದಿನ ನಮ್ಮ ಜನಪ್ರಿಯ ಶಾಸಕರಾದಂಥ ನಮ್ಮ ಅಭಿವೃದ್ಧಿ ಅಧಿಕಾರದಂಥ ಮಾನ್ಯ ಶಿವಣ್ಣವರ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಶಿವಣ್ಣ ಹಿತೈಷಿ ಬಳಗವನ್ನು ಕೂಡ ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತೇನು ಬೆಳಗ್ಗೆ ಸಿಂಪನಿಯಲ್ಲಿ ಅನ್ನದಾನ ಆಗಿರ್ಬೋದು, ಮತ್ತು ಅನಾಥಾಶ್ರಮಕ್ಕೆ ಬೇಕಾದಂಥ ಒಂದು ಸಾಮಗ್ರಿಗಳನ್ನ ಕೊಡೋದಾಗ್ಬೋದು, ಮತ್ತು ಇಲ್ಲಿ ಸೂರ್ಯ ಸಿಟಿಯಲ್ಲಿ ಅವರ ಮನೆ ಹತ್ರ ಇವತ್ತು ನಾವು ಶಿಕ್ಷಕರನ್ನೆಲ್ಲ ಕರೆದು ಏನು ಸಾವಿತ್ರಿ ಬಾಪುಲೆ ಅವರ ಒಂದು ಜನ್ಮದಿನೋತ್ಸವದ ಅಂಗವಾಗಿ ಶಿಕ್ಷಕರನ್ನು ಗೌರವಿಸುವಂಥ ಕೆಲಸ ಮಾಡಬೇಕು. ಯಾಕಂದರೆ ಇವತ್ತು ನಮಗೆ ಊಟ ಎಷ್ಟು, ಗಾಳಿ ಎಷ್ಟು ಮುಖ್ಯನೋ ವಿದ್ಯಾಭ್ಯಾಸನೂ ಕೂಡ ಅಷ್ಟೇ ಮುಖ್ಯ. ಪಾಪ ನಿಷ್ಕಳಂಶವಾಗಿ ಯಾರಾದರೂ ಈ ದೇಶದಲ್ಲಿ ಸೇವೆ ಮಾಡ್ತಾಯಿದ್ದಾರೆ ಅಂದರೆ ಅದು ಶಿಕ್ಷಕರು. ಅವ್ರನ್ನ ಗೌರವಿಸುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡ್ತಾಯಿದ್ದೀನಿ. ಅದೇ ರೀತಿ ನಿನ್ನೆ ಮತ್ತು ಇವತ್ತು ನಮ್ಮ ಆನೇಕಲ್ ಟೌನ್ನಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ನಮ್ಮ ಯಲ್ಲಪ್ಪನವರ ನೇತೃತ್ವದಲ್ಲಿ ಇದೆ. ಇವತ್ತು ಸಂಜೆ ದಯವಿಟ್ಟು ಎಲ್ಲರೂ ಬಂದು ASP ಮೈದಾನದಲ್ಲಿ ಅಲ್ಲಿ ಕೂಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸಂಗೀತ ಸಂಜೆಯನ್ನು ಏರ್ಪಡಿಸಿದ್ದೇವೆ. ಭಾಳ ಹೆಸರಾಂತ ಕಲಾವಿದರು ಮತ್ತು ಸಾಧಕ ಅಖಿಲ್ ಅವರ ನೇತೃತ್ವದಲ್ಲಿ ಇವತ್ತು ಆ ಒಂದು ಸಂಗೀತ ಸಂಜೆ ನಡೀತದೆ. ದಯವಿಟ್ಟು ಬಂದು ಆ ಕಾರ್ಯಕ್ರಮಕ್ಕೂ ಬಂದು ಈ ಒಂದು ಸಂಗೀತ ಸವಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು
ಎಲ್ಲ ನಮ್ಮ ತಾಲೂಕಿನ ನಮ್ಮ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆಹ್ವಾನ ನೀಡ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಸಮಸ್ತ ನಾಡಿನ ಜನತೆಗೆ ಸಾವಿತ್ರಿ ಬಾಪುಲೆ ಅವರ ಜನ್ಮದಿನದ ಶುಭಾಶಯಗಳು. ಹಾಗೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರಿಗೆ 59ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅವರು ಬಹಳಷ್ಟು ಏಳು ಬೀಳುಗಳನ್ನು ಕಂಡು 58 ವರ್ಷಗಳ ಒಂದು ಸುದೀರ್ಘ ಪ್ರಯಾಣ ನಡೆಸಿ 59 ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಐಶ್ವರ್ಯ, ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕಿ ಮಂತ್ರಿಯಾಗಿ ರಾಜ್ಯದ ಸೇವೆಯನ್ನು ಮಾಡಲಿ, ತಾಲೂಕಿನ ಸೇವೆ ಜೊತೆಗೆ ರಾಜ್ಯದ ಸೇವೆಯನ್ನು ಮಾಡುವಂಥ ಅವಕಾಶ ಸಿಕ್ಕಲಿ. ಹಾಗೆ ಮುಂದಿನ ಇರೋವರೆಗೂ ಅವರೇ ಶಾಸಕರಾಗಿ ಇರಲಿ ಅಂತ ನಾವು ಶುಭಾಶಯಗಳನ್ನು ಕೋರ್ತಾ, ಏನಿವತ್ತು ಗುರುವಂದನಾ ಕಾರ್ಯಕ್ರಮಕ್ಕೆ ಬಂದಿದ್ದರು ಒಂದು 1600 ಜನ ಶಿಕ್ಷಕರನ್ನು, ಅವರಿಗೆ ಸ್ವಯಂ ಪ್ರೇರಿತವಾಗಿ ಅವರೇ ಒಂದು ಅಭಿನಂದನೆಯನ್ನು ಸಲ್ಲಿಸಿ, ಎಲ್ಲರನ್ನು ಗುರುತಿಸಿ ಅಭಿನಂದನೆ ಸಲ್ಲಿಸಿ ಒಂದು ಗೌರವ ಕೊಡೋದ್ರ ಮುಖಾಂತರ ಅವರು ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಸಾಯಂಕಾಲ ನಮ್ಮ ರಾಮಸ್ವಾಮಿ, ಗೌರೀಶ್, ಕುಮಾರ್ 7 ಪಿಲ್ಲರ್ಸ್ ಏನು ತಂಡ ಇಲ್ಲಿ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾಯಿದ್ದಾರೆ. ಎಲ್ಲರೂ ತಾಲೂಕಿನ ಜನತೆ ಬಂದು ಆ ನಾಟಕದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಕೋರ್ತಾ, ಮತ್ತೊಮ್ಮೆ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಶಿವಣ್ಣನವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಏನಿವತ್ತು ಜನ ಬಂದಿದ್ದಾರೆ ಸಾಗರೋಪದೆಯಲ್ಲಿ ನಾವು ಹಿಂದೆ ನೋಡಿದ್ವಿ ಹುಟ್ಟುಹಬ್ಬಗಳು, ಅದಕ್ಕಿಂತ 2ರಷ್ಟು ಜನ ಸೇರಿ ಇವತ್ತೊಂದು ಶುಭಾಶಯನ ಕೋರ್ತಾ ಇದ್ದಾರೆ. ಯಾಕಂದರೆ ಅವ್ರ ವ್ಯಕ್ತಿತ್ವ, ಅವರೊಂದು ಗುಣ ಹಂಗೆ ಬೆಳೆಸ್ಕೊಂಡಿದ್ದಾರೆ. ತಾಲೂಕಿನಲ್ಲಿ ಅಜಾತಶತ್ರು ಅಂತ ಹೇಳ್ಬೋದು, ಹಂಗಿದ್ದಾರೆ. ಆದ್ದರಿಂದ ಅವರು ಮುಂದಿನ ದಿನಗಳಲ್ಲಿ ಜನಗಳ ಸೇವೆ ಹೆಚ್ಚಾಗಿ ಮಾಡೋಕ್ಕೆ ಅವಕಾಶ ಸಿಕ್ಕಲಿ, ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮಾನ್ಯ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಈ ತಾಲೂಕಿನ ಅಭಿವೃದ್ಧಿ ಆಗಬೇಕಾದ್ರೆ ಮಾನ್ಯ ಬಿ ಶಿವಣ್ಣನವರ ಶ್ರಮ ಬಹಳಷ್ಟಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಅವರಿಗೆ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ಎಲ್ಲರ ಪರವಾಗಿ ಕೂಡ ಕೇಳಿ, ಅವರಿಗೆ ಈ ಜನಗಳ ವಿಶ್ವಾಸ ಏನಿದೆ ಅಂತೇಳಿ ಇವತ್ತು ಅವರು ಹುಟ್ಟುಹಬ್ಬದ ದಿನದಂದು ಕಾಣ್ತಾ ಇದೆ. ತುಂಬ ವಿದ್ಯಾವಂತರ ಸಂಖ್ಯೆ, ಅವರ ಕಾರ್ಯಕರ್ತರ ಸಂಖ್ಯೆ ಅಪಾರವಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮ್ಮ ಆನೇಕಲ್ನ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಅಧಿಕಾರರು, ನಮ್ಮೆಲ್ಲರ ನಾಯಕರಾದಂಥ ಬಿ ಶಿವಣ್ಣವರ 59ನೇ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ನಾವು ಬಿ ಶಿವಣ್ಣ ಹಿತೈಷಿ ಬಳಗದ ವತಿಯಿಂದ ಹಾಗೂ ಅಭಿಮಾನಿ ಬಳಗ, ಆಪ್ತ ಬಳಗ ಎಲ್ಲರೂ ಕೂಡ ಸೇರಿ ತಾಲೂಕಿನ ಎಲ್ಲ ನಮ್ಮ ಯುವ ಮಿತ್ರರೆಲ್ಲ ಸೇರಿ ಇವತ್ತು ಭಾಳ ಅರ್ಥಪೂರ್ಣವಾಗಿ ಇವಾಗ ಶಿಕ್ಷಕರಿಗೆ ಅಭಿನಂದನೆ ಕಾರ್ಯಕ್ರಮ, ಗುರುವಂದನೆ ಕಾರ್ಯಕ್ರಮ ಅಭಿನಂದನೆ ಇತ್ತು. ಅದ್ರ ಮುಖಾಂತರ ರಸಸಂಜೆ ಕಾರ್ಯಕ್ರಮ ಆನೇಕಲ್ಲಲ್ಲಿ ಮಾಡ್ತಿದ್ದಾರೆ. ಹಾಗೂ ಇನ್ನೂ ನಮ್ಮ ಆಪ್ತ ಬಳಗದ ವತಿಯಿಂದ ಇಲ್ಲಿ ಖೋಖೋ ಪಂದ್ಯಾವಳಿಯನ್ನು, ರಾಜ್ಯ ಮಟ್ಟದ ಖೋಖೋ ಪಂದ್ಯಾವಳಿಯನ್ನು ಮಾಡ್ತಾಯಿದ್ದೇವೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು, ಹಲವಾರು ಈ ಹುಟ್ಟುಹಬ್ಬದ ಸಲುವಾಗಿ ಅವರ ಮುಖೇನ ಹಲವಾರು ತಾಲೂಕಿನಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ತಾಲೂಕಿನ ಎಲ್ಲ ಜನರ ಆಶೀರ್ವಾದ ನಮ್ಮ ಶಿವಣ್ಣವ್ರ ಮೇಲೆ ಸದಾ ಇರಲಿ, ಅವರು ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಲಿ ಅಂಥೇಳಿ ನಾನು ಹಾರೈಸ್ತಾ ಮತ್ತೊಮ್ಮೆ ಅವರಿಗೆ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ 59ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ, ತುಂಬ ಸಂಭ್ರಮ ಸಡಗರದಿಂದ ಈ ಒಂದು ಆಚರಣೆ ನಡೀತಿದೆ. ಅವ್ರಿಗೆ ದೇವರು ಆಯಸ್ಸು, ಆರೋಗ್ಯ, ಇನ್ನೂ ರಾಜಕೀಯ ಕ್ಷೇತ್ರದಲ್ಲಿ ಸಚಿವ ಸ್ಥಾನ ಸಿಗುವಂತೆ ಆ ದೇವರು ಮಾಡಲಿ ಅಂತ ಕೇಳ್ಕೊಳ್ತಾ, ಈ ತಾಲೂಕಿನ ಇನ್ನಷ್ಟು ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇಂದು ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರೇ ಅಂತ ಹೆಸರು ಮಾಡಿದಂತಹ ಬಿ ಶಿವಣ್ಣನವರಿಗೆ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಶಾಂತಿಪುರ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಎಲ್ಲ ಸಾರ್ವಜನಿಕರು ಹಾಗೂ ಪಂಚಾಯತಿ ಸದಸ್ಯರು ಎಲ್ಲರೂ ಶುಭ ಕೋರ್ತಿದ್ದೇವೆ. ಅದೇ ರೀತಿ ಅವರಿಗೆ ಮುಂದಿನ ಸಚಿವ ಸಂಪುಟದಲ್ಲಿ ಅವರಿಗೆ ಉನ್ನತ ಸಚಿವ ಸ್ಥಾನ ಸಿಗಲಿ, ಅದೇ ರೀತಿ DK ಶಿವಕುಮಾರ್ ಸಾಹೇಬರಿಗೆ CM ಸ್ಥಾನ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನ
ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರಿಗೆ 59ನೇ ಹುಟ್ಟುಹಬ್ಬವನ್ನು ಕೋರಲು ನಮ್ಮ ಶಾಂತಿಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ನಾವು ಇಂಥ ವರ್ಷಕ್ಕೆ ಸಚಿವರಾಗಿ ಕಾಣಬೇಕು ಅನ್ನೋದು ನಮ್ಮ ತಾಲೂಕು ಜನತೆಯ ಒಂದು ಆಶಾಭಾವನೆಗಳು ಇಟ್ಕೊಂಡಿದ್ದೀವಿ. ಅವರು ಹಾಗೆ ಆಗ್ತಾರೆ. ಇಂಥ ಮುಂದಿನ ವರ್ಷಕ್ಕೆ ನಾವು ಸಚಿವರಾಗಿ ಕಾಣುತ್ತೇವೆ ಅಂತ ಅವರಿಗೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಏನು ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರ 59ನೇ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಶಾಲಾ ಶಿಕ್ಷಕರಿಗೆ ಅಭಿನಂದನೆ ಸಮಾರಂಭ, ಗುರುವಂದನಾ ಸಮಾರಂಭ ಇಟ್ಕೊಂಡಿದೆ. ವಿಶೇಷವಾಗಿ ಆನೇಕಲ್ಲಲ್ಲಿ ರಸಮಂಜರಿ ಕಾರ್ಯಕ್ರಮ, ಖೋ ಕಾರ್ಯಕ್ರಮ ಹಾಗೂ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ. ಈ ವಾಹಿನಿ ಮುಖಾಂತರ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಾದಂಥ ಶಿವಣ್ಣ ಅವರು ಸಚಿವರಾಗಲಿ ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೀವಿ. ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಡುವಂಥ ರೀತಿಯಲ್ಲಿ ಸಚಿವರಾಗ್ತಾರೆ. ಇನ್ನೂ ತಾಲೂಕನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾರೆ ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ಹಾಗೂ ವಿಶೇಷವಾಗಿ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಶಾಸಕರಾದಂಥ ಶಿವಣ್ಣ ಅವರಿಗೆ ಹೇಳಕ್ಕೆ ಇಚ್ಛಪಡ್ತಿದ್ದೆ. ಬಿ ಶಿವಣ್ಣವ್ರಿಗೆ, ಬಿ ಶಿವಣ್ಣವ್ರಿಗೆ, ಅರಳಿ ಮದಣ್ಣವ್ರಿಗೆ, ಅರಳಿ ಮದಣ್ಣವ್ರಿಗೆ. ಮಾನ್ಯ ಬಿ ಶಿವಣ್ಣನವರಿಗೆ 59ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಬಹಳ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಇವತ್ತಿನ ದಿನ ಅವರು ಅರ್ಥಪೂರ್ಣವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತು ಮಂತ್ರಿ ಪದವಿ ನೀಡಲಿ ಅಂತೇಳಿ ಸಂದರ್ಭದಲ್ಲಿ ಆ ರೇಣುಕಾ ಯಲ್ಲಮ್ಮ ದೇವಿಯಲ್ಲಿ ಪ್ರಾರ್ಥಿಸ್ತಾ ಅವರಿಗೆ 59ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು, ತಾಲೂಕಿನ ಅಭಿವೃದ್ಧಿ ಅಧಿಕಾರಿ ಅಂತ ಒಂದು ಎಲ್ಲ ವರ್ಗದ ವಿಶ್ವಾಸನ ಗಳಿಸಿದಂಥ ಶಿವಣ್ಣವರವ್ರಿಗೆ ಇವತ್ತು 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರು ಈ ತಾಲೂಕಿನಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಸರ್ಕಾರ ಇದೆ, ಸರ್ಕಾರದಿಂದ ಇವತ್ತು CM ಸಿದ್ದರಾಮಯ್ಯನವ್ರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ರಾಮಲಿಂಗಾರೆಡ್ಡಿ ಇರ್ಬೋದು, DK ಸುರೇಶ್ ಇರ್ಬೋದು, ಅವರ ಒಂದು ಸಮ್ಮುಖದಲ್ಲಿ ಅವರ ಮುಖಂಡತ್ವದಲ್ಲಿ ಶಿವಣ್ಣರು ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅವರ ಆಶೀರ್ವಾದ ಅವ್ರ ಮೇಲಿದೆ. ಜೊತೆಗೆ ನಮ್ಮ ಕನಸೇನಂತಂದರೆ ಇಷ್ಟೆಲ್ಲ ಮಾಡ್ಕೊಂಬಂದಿದ್ದೀವಿ ನಾವು. ಸುಮಾರು 50 ವರ್ಷದಿಂದ ನಾನು ಕಾಂಗ್ರೆಸ್ಸಲ್ಲಿದ್ದೀನಿ. ನಾನು ಹಿರಿಯ ಆದ್ರೂ ಶಿವಣ್ಣಗೆ ಒಳ್ಳೆ ಆಶೀರ್ವಾದ ಈ ತಾಲೂಕಲ್ಲಿ ಸಿಕ್ಕಿದೆ. ನಮಗೇನು ಆಸೆ ಅಂತಂದರೆ ಇವತ್ತು ಆ ವರ್ಗದಿಂದ ಬಹಳ ಜನ ಆಶ್ರಯಿಸ್ತಾ ಇದ್ದಾರೆ. ಈಗ ಮಂತ್ರಿ ಆಗಬೇಕಂತ ಬಯಸ್ತಾ ಇದ್ದೀವಿ. ಅದು ಕಡಾಖಂಡಿತವಾಗಿ ಆಗಬೇಕು. ಯಾಕಂತಂದರೆ ಅಷ್ಟು ಗುಣ ಇದೆ, ಆತನಲ್ಲಿ ಒಳ್ಳೆ ಗುಣ ಇದೆ. ಜನಪ್ರಿಯ ಶಾಸಕರಾಗಿ ತಾಲೂಕಿನಲ್ಲಿ ಒಳ್ಳೆ ಜಯಗಳಿಸಿದ್ದಾರೆ. ಆದ್ದರಿಂದ ನಮ್ಮ ಕೋರಿಕೆ ಅಷ್ಟೇ, ಅವರು ಸಚಿವರಾಗಬೇಕು ಅಷ್ಟೇ. ಸಚಿವರಾಗಿ ಈ ತಾಲೂಕಿನ ಸೇವೆ ಕಂಟಿನ್ಯೂ ಆಗಿ ಅಭಿವೃದ್ಧಿ ಪಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಭಗವಂತನ ಹೆಸರು ಹೇಳಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ನಮ್ಮ ಆನೇಕಲ್ದ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ 59ನೇ ಹುಟ್ಟುಹಬ್ಬವನ್ನು ಬಹಳ ಸಮಾಜಮುಖಿ ಕಾರ್ಯಕ್ರಮಗಳಿಂದ ಉದ್ಘಾಟನೆ ಮಾಡಿ ನಮ್ಮ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಿದ್ದರು. ಅವರು ದೀಪ ಬೆಳಗಿಸಿ ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದರು. ಶಿವಣ್ಣವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಆನೇಕಲ್ ತಾಲೂಕಿನ ಮಾದರಿ ತಾಲೂಕು ಪಂಚಾಯತಿ ಮಾಡಬೇಕಂತ ಕೇಳಿಕೊಂಡು ನಮಗಿನ್ನ ನಮ್ಮ ಈ ಸರ್ಕಾರದಿಂದ ಬಹಳ ಅನುದಾನಗಳು ತಂದು ಬಹಳ ಅಭಿವೃದ್ಧಿ ಮಾಡಬೇಕೆಂದು ನಾವು ಈ ಸಾರಿ ಕೇಳ್ಕೊತಾ ಇದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರ ಹುಟ್ಟುಹಬ್ಬದ ಆಚರಣೆ ಸಲುವಾಗಿ ಇಂಡ್ಲವಾಡಿ ಗ್ರಾಮ ಪಂಚಾಯತಿ ಪರವಾಗಿ ನಾನು ಮೊದಲಿಗೆ ನಮ್ಮ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದ್ರ ಮೂಲಕ ಈ ಕಾರ್ಯಕ್ರಮಗಳನ್ನು ಏನು ಆಯೋಜನೆ ಮಾಡಿದ್ದಾರೆ ಇವತ್ತು ಖಂಡಿತ ಭಾಳ ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮ. ಇಡೀ ಸೂರ್ಯ ಸಿಟಿನಲ್ಲಿ ಆನೇಕಲ್ ತಾಲೂಕಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮ ಶಿವಣ್ಣನವರ ಹುಟ್ಟುಹಬ್ಬ ವಿಶೇಷವಾಗಿ ಇವತ್ತು ಏನು ಈ ಒಂದು ತಾಲೂಕಿನಲ್ಲಿ ಈ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಖಂಡಿತವಾಗಿ ಮಾಡ್ತಾ ಇದ್ದಾರೆ. ಸುಮಾರು 1500 ಶಿಕ್ಷಕರಿಗೆ ಸನ್ಮಾನವನ್ನು ಮಾಡಿ ಅವ್ರನ್ನ ಖುಷಿಪಡಿಸಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡಬೇಕಂತ ಹೇಳ್ಬಿಟ್ಟು ನಮ್ಮ ಶಿವಣ್ಣನವರು ಶಪಥ ಮಾಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿರ್ತಕ್ಕಂಥ ನಮ್ಮ ಶಿವಣ್ಣವರಿಗೆ ಈ ಸಚಿವ ಸಂಪುಟದಲ್ಲಿ ಈ ಬಾರಿ ಆದರೂ ಒಳ್ಳೆ ಸ್ಥಾನ ಸಿಗಲಿ, ಮತ್ತು ಒಂದು ಸಚಿವ ಸ್ಥಾನ ಸಿಕ್ಕಿ ಇನ್ನೂ ಆನೇಕಲ್ ತಾಲೂಕಿನ ಉನ್ನತ ಮಟ್ಟಕ್ಕೆ ತಗೊಂಡೋಗಲಿ ಅಂತ ಹೇಳ್ಬಿಟ್ಟು ನಾನು ಇಂಡ್ಲವಾಡಿ ಗ್ರಾಮ ಪಂಚಾಯತಿ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಜೈ ಭೀಮ್. ನಮ್ಮ ಅಭಿವೃದ್ಧಿ ಅಧಿಕಾರರು
ಬಿ ಶಿವಣ್ಣನವರ 59ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಆ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೇನೆ. ನಮ್ಮ ಆನೇಕಲ್ ತಾಲೂಕು ಶಾಸಕರಾದಂಥ ಶಿವಣ್ಣನವರ 59ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ನಾನಾ ರೀತಿ ರಕ್ತದಾನ ಶಿಬಿರ, ನಾನಾ ರೀತಿ ಕಾರ್ಯಕ್ರಮಗಳನ್ನು ಶಿವಣ್ಣ ಅಭಿಮಾನಿ ಬಳಗದವರು ಆಯೋಜಿಸಿದ್ದಾರೆ. ಈ ಸಂಜೆ ಆನೇಕಲ್ನಲ್ಲಿ ಸಾಧು ಕೋಕಿಲಾರವರಿಂದ ಕಲಾ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದಾರೆ. ಅವರು ಇನ್ನೂ ಸಹ ಉನ್ನತ ಮಟ್ಟಕ್ಕೆ ಹೋಗಲಿ, ಅವರು ಈ ಒಂದು ಸರ್ಕಾರದಲ್ಲಿ ಸಚಿವರಾಗಲಿ ಅಂತ ಬಯಸ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ನಮ್ಮ ಆನೇಕಲ್ ತಾಲೂಕಿನ MLA ಅವರಾದ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಕ್ಕೆ ನಮ್ಮ ಪಂಚಾಯತಿ ವತಿಯಿಂದ ಶುಭಾಶಯಗಳನ್ನು ಎಲ್ಲರ ಪರವಾಗಿ ನಾವು ಕೋರ್ಕೊಳ್ತಾ ಇದ್ದೀವಿ. ಈ ದಿನ ಅವರಿಗೆ 59ನೇ ಹುಟ್ಟುಹಬ್ಬ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ನಾನಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ನೆಕ್ಸ್ಟು ಅವರು ಸಚಿವರಾಗೋದಕ್ಕೆ ನಮ್ಮೆಲ್ಲರ ಬೆಂಬಲ ಕೋರಿ ನಮ್ಮ ಸ್ನೇಹಿತರು, ನಮ್ಮ ಗೆಳತಿಯರು ಎಲ್ಲರೂ ಹೇಳಿದ್ದಾರೆ. ಅದೇ ರೀತಿ ಅವರು ನೆಕ್ಸ್ಟು ಸಚಿವರಾಗಲಿ ಅಂತ ನಾವು ಈ ಶುಭ ಸಂದರ್ಭದಲ್ಲಿ ಹಾರೈಸ್ತೀವಿ. ಜನಪ್ರಿಯ ಶಾಸಕರು ಬಿ ಶಿವಣ್ಣವ್ರಿಗೆ 59ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಮುಂದೆ ಅವ್ರಿಗೆ ಒಂದು ಸಚಿವ ಸ್ಥಾನಮಾನ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆನೇಕಲ್ ತಾಲೂಕು ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ ಜನ್ಮದಿನದ ಶುಭಾಶಯಗಳು. ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಮಂತ್ರಿ ಆಗಬೇಕೆಂದು ನಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಆನೇಕಲ್ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಒಳ್ಳೆಯ ಆಯುರ ಆರೋಗ್ಯ ಕೊಟ್ಟು ಚೆನ್ನಾಗಿ ಅವರು ಮುಂದೆ ಮಂತ್ರಿ ಆಗಲಿ ಅಂತ ಹಾರೈಸಿ. ಇವತ್ತು ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರಿಯಾದಂತಹ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು ಆನೇಕಲ್ ತಾಲೂಕಿನ ಶಾಸಕರಾದಂತಹ ಬಿ ಶಿವಣ್ಣನವರಿಗೆ ಇವತ್ತು ಏನು 59ನೇ ಹುಟ್ಟುಹಬ್ಬದ ಆಚರಣೆ ನಡೀತಾ ಇದೆ. ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಮತ್ತು ಇವತ್ತಿನ ಏನು ಗುರುವಂದನಾ ಕಾರ್ಯಕ್ರಮ ಅನ್ನೋಂಥ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದು ತುಂಬ ಯಶಸ್ವಿಯಾಗಿ ನಡೆದಿದೆ. ಇದೇ ರೀತಿಯಾಗಿ ಅವರು ಇನ್ನೂ ಹೆಚ್ಚಿನ ಕಾಲ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಮತ್ತು ಇಂತಹ ಕಾರ್ಯಗಳನ್ನು ಇನ್ನು ಮುಂದಿನ ದಿವಸಗಳಲ್ಲಿ ಮುಂದುವರಿಸ್ಕೊಂಡು ಹೋಗೋಂಥ ಶಕ್ತಿ ಭಗವಂತ ಕೊಡಲಿ ಅಂತ ಶುಭ ಹಾರೈಸ್ಕೊತೀವಿ. ನಮ್ಮ ವಿಧಾನಸಭೆಯ ಶಾಸಕರಾದಂಥ ನಮ್ಮ ನೆಚ್ಚಿನ ಶಿವಣ್ಣ ಸರ್ ಅವರಿಗೆ ಅಭಿವೃದ್ಧಿ ಅಧಿಕಾರರು ಮತ್ತು ಅವ್ರಿಗೆ ಈ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೆ ಆರೋಗ್ಯ ಆಯುಷು ಸುಖ ಶಾಂತಿ ಕೊಡಲಿ ಮತ್ತು ಉತ್ತಮ ಸ್ಥಾನ ಮತ್ತು ಮಂತ್ರಿ ಸ್ಥಾನ ಒದಗಿ ಬರುವಂತಾಗಲಿ ಅಂತ ನಾವು ಮತ್ತು ನಮ್ಮ ಎಲ್ಲ ತಾಲೂಕಿನ ಜನತೆ ಆಶಿಸ್ತೀವಿ. ಧನ್ಯವಾದಗಳು. ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನಮ್ಮ ನೆಚ್ಚಿನ ಬಿ ಶಿವಣ್ಣನವರ ಇವತ್ತು 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಪಂಚಾಯಿತಿ ಮುಖೇನ ಶುಭಾಶಯಗಳನ್ನು ಕೋರ್ತೇವೆ. ಇವತ್ತು ಅವರು ಅಭಿವೃದ್ಧಿ ಅಧಿಕಾರಿಯಾಗಿ 3 ಬಾರಿ ಆನೇಕಲ್ ಕ್ಷೇತ್ರದಲ್ಲಿ ಶಾಸಕರಾಗಿ ಇವತ್ತು ತಾಲೂಕಿನಲ್ಲಿ ಎಲ್ಲ ರೀತಿಯ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಎಲ್ಲ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ತಾಲೂಕು ಅಭಿವೃದ್ಧಿ ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಮುಂದಿನ ಬಾರಿಗೆ ಸಚಿವರಾಗಲಿ, ಅವ್ರಿಗಿನ್ನೂ ಆಯುಷು ಆರೋಗ್ಯ ಕೊಡಲಿ, ಅಭಿವೃದ್ಧಿ ಮಾಡಲಿಕ್ಕೆ ಅಂಥೇಳಿ ನಾನು ನಮ್ಮ ಪಂಚಾಯಿತಿ ಪರವಾಗಿ ಶುಭ ಕೋರ್ತೀನಿ. ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ದೇವರು ಬುದ್ಧ ಬಸವ ಅಂಬೇಡ್ಕರು 100 ವರ್ಷ ಆಯಸ್ಸು ಐಶ್ವರ್ಯ ಇದೇ ಥರ ಜನ ಸಂಪರ್ಕ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಕೋರ್ಕೊತಾ ಇದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಸಹಬಾಳ್ವೆಯಿಂದ ಬದುಕಿ ಇದು ಇರಲಿ, ಜಲ್ದಿ ಅಭಿವೃದ್ಧಿ ಕೆಲಸ ಮಾಡಲಿ. ಕೆಲವು ರೋಡ್ಗಳು ಸ್ವಲ್ಪ ಇದಿದೆ, ಜಲ್ದಿ ಮಾಡೋಕ್ಕೆ ಹೇಳಿ. ಭಗವಂತ ಒಳ್ಳೆಯ ಬುದ್ಧಿ ಆರೋಗ್ಯ ಆಯುಷು ಎಲ್ಲ ಕೊಡಲಿ. ಆನೇಕಲ್ನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರ 59ನೇ ಹುಟ್ಟುಹಬ್ಬ. ಇವತ್ತು ಅವರ ಅಭಿಮಾನಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಸಾವಿತ್ರಿ ಬಾಪುಲೆ ಅವರ ಒಂದು ಜನ್ಮದಿನೋತ್ಸವ, ಅದರ ಅಂಗವಾಗಿ ವಿಶೇಷವಾಗಿ ಅಕ್ಷರದ ಜ್ಞಾನವನ್ನು ನೀಡಿದಂಥ ತಾಯಿ ಅಮ್ಮ ಹೆಣ್ಮಕ್ಕಳಿಗೆ ವಿಶೇಷವಾಗಿ
ಅವರ ಒಂದು ಜನ್ಮೋತ್ಸವ ಅಂಗವಾಗಿ ಇವತ್ತು ಸುಮಾರು 1600 ಜನ ಶಿಕ್ಷಕರಿಗೆ ಇವತ್ತು ಸನ್ಮಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ತುಂಬ ಒಳ್ಳೆಯ ಕೆಲಸ. ಶಿವಣ್ಣ ಈ ಕ್ಷೇತ್ರದಲ್ಲಿ 3 ಬಾರಿ ಗೆದ್ದು ಒಳ್ಳೆ ಉತ್ತಮ ರೀತಿಯ ಕೆಲಸಗಳನ್ನು ಮಾಡಿ ಜನಮನ್ನಣೆಯನ್ನು ಗಳಿಸಿದ್ದಾರೆ. ಮುಂದಿನ ದಿನದಲ್ಲಿ ಅವರಿಗೆ ದೇವರು ಒಳ್ಳೇದು ಮಾಡಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಶಕ್ತಿ ದೇವರು ಕರುಣಿಸಲಿ. ಅವರ ಕುಟುಂಬಕ್ಕೂ ಅವ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಸನ್ಮಾನ 100 ವರ್ಷಗಳ ಕಾಲ ಬಾಳಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಇನ್ನಷ್ಟು ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ದೇವರು ಶಕ್ತಿಯನ್ನು ಕೊಡಲಿ ಅಂದ್ಬಿಟ್ಟು ಪ್ರಾರ್ಥಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಅವರ 59ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಶಿಕ್ಷಕರು, ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಗುರುವಂದನೆ ಕಾರ್ಯಕ್ರಮ ಇಟ್ಕೊಂಡು ಅವನು ಎಲ್ಲರನ್ನೂ ಸನ್ಮಾನ ಮಾಡಿ ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ವಕವಾಗಿ ಇವತ್ತು ನಡೆಸ್ಕೊತಾ ಇದ್ದಾರೆ. ಮತ್ತೊಮ್ಮೆ ನಮ್ಮ ಶಾಸಕರಿಗೆ ಇನ್ನೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೋರ್ಕೊಳ್ತಾ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ. ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಇನ್ನೂ 100 ಕಾಲ ಚೆನ್ನಾಗಿರಲಿ, ಆನೇಕಲ್ ತಾಲೂಕನ್ನ ಇನ್ನಷ್ಟು ಅಭಿವೃದ್ಧಿ ಮಾಡಲಿ. 2028ಕ್ಕೆ 100% ಅವರೇ ಮತ್ತೆ ಗೆಲ್ಲೋದು, 200% ಗೆಲ್ತಾರೆ, ಮತ್ತೆ ಮಂತ್ರಿ ಆಗ್ತಾರೆ. ಈಗಲೂ ಮಂತ್ರಿ ಆಗೋ ಚಾನ್ಸ್ ಇದೆ. ಆದಷ್ಟು ಬೇಗ ಅವರಿಗೆ ಮಂತ್ರಿ ಭಾಗ್ಯ ಸಿಕ್ಕಲಿ. 2028ರಲ್ಲಿ ಅವ್ರು ಶಾಸಕರಾಗಿ ಮಂತ್ರಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಶಿವಣ್ಣವರಿಗೆ ಜಯವಾಗಲಿ. ಈ ದಿನ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ತಾಲೂಕಿನ ಆಧುನಿಕ ಭಗೀರಥರಾದಂಥ ನಮ್ಮ ನೆಲ್ಮೆಯ ಶಾಸಕರಾದಂಥ ಬಿ ಶಿವಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಮತ್ತು ನಮ್ಮ ಹೆಬ್ಬಗೋಡಿ ನಗರಸಭೆಯ ಪರವಾಗಿ, ಮುಖಂಡರುಗಳ ಪರವಾಗಿ ನಾವು ಅಭಿವೃದ್ಧಿಯ ಹರಿಕಾರರು ಮತ್ತು ಅವರಿಗೆ ದೇವರ ಆಯಸ್ಸು ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟು ಕಾಪಾಡಲಿ ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಲೆಂದು ಹಾರೈಸುತ್ತೇವೆ. ಮತ್ತು ಅವರಿಗೆ ದೇವರು ಆರೋಗ್ಯವನ್ನು ಕೊಟ್ಟು ಮತ್ತು ಜನಗಳ ಅಭಿವೃದ್ಧಿಗೋಸ್ಕರ ಚೆನ್ನಾಗಿ ಕೆಲಸ ಮಾಡುವಂತಹ ಆರೋಗ್ಯವನ್ನು ದೇವರು ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ನಾ 2 ಮಾತನ್ನು ಮುಗಿಸ್ತೇನೆ. ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಆನೇಕಲ್ ತಾಲೂಕಿನ ಅಭಿವೃದ್ಧಿ ಅಧಿಕಾರರು ಆಗಿರುವಂತಹ ಸನ್ಮಾನ್ಯ ಶ್ರೀ ಬಿ ಶಿವಣ್ಣರವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ಅವರಿಗೆ ದೇವರು ಆಯುಷು ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ನಮ್ಮ ತಾಲೂಕಿನನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತೆ ಆಗಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಸಚಿವರಾಗಿ ನಮ್ಮೆಲ್ರಿಗೂ ಒಂದು ಉನ್ನತ ಮಟ್ಟದ ಸ್ಥಾನಮಾನಗಳು ಕಾರ್ಯಕರ್ತರಿಗೆ ಲಭಿಸುವಂತೆ ಮಾಡಬೇಕು. ಹಾಗೆ ನಮ್ಮ ತಾಲೂಕಿಗೆ ಈಗ ತಾನೇ ಹೇಳ್ತಿದ್ರು, ನಮ್ಮ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು 2,000 ಕೋಟಿಯನ್ನು ತಂದು ಇಡೀ ವಿಶ್ವದಲ್ಲೇ 2ನೇ ಸ್ಥಾನದ ಕ್ರೀಡಾಂಗಣವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತಹ ಅಭಿವೃದ್ಧಿ ಅಧಿಕಾರರಾದಂಥ ಬಿ ಶಿವಣ್ಣರವರಿಗೆ ನಮ್ಮ ತಾಲೂಕಿನ ಎಲ್ಲ ಮಹಿಳೆಯರ ಪರವಾಗಿ ಮತ್ತು ರಾಜ್ಯದ ಪರವಾಗಿ ಅವರಿಗೆ ವೈಯಕ್ತಿಕವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳು ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಜನಪ್ರಿಯ ಶಾಸಕರಾದ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿ ಶಿವಣ್ಣನವರದು ಇವತ್ತು 59ನೇ ಹುಟ್ಟುಹಬ್ಬ ತುಂಬ ಸಂಭ್ರಮ ಸಡಗರದಿಂದ ಆಚರಿಸ್ತಿದ್ದಾರೆ. ಅವರು ಮುಖ್ಯವಾಗಿ ಇವತ್ತು ಏನು ಟೀಚರ್ಸ್ನ ಎಲ್ಲರನ್ನೂ ಕರೆದು ಸನ್ಮಾನ ಮಾಡೋ ಮುಖಾಂತರ ಅವರು ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ. ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಯಾರು ಏನೇ ಆಗಲಿ ನಮ್ಮ ಶಿವಣ್ಣವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಕೆಲವೊಂದು ಕೆಲಸಗಳು ಪೆಂಡಿಂಗ್ ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಶಿವಣ್ಣವರೇ ವಿನ್ ಆಗ್ತಾರೆ. ಅವ್ರ ಮಿನಿಸ್ಟರ್ ಅಂತೂ 100% ಅವ್ರು ಆಗೋದು ಖಚಿತ. ಅವ್ರ ದೇವರು ಶಿವಣ್ಣನವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಜನಸೇವೆ ಇನ್ನೂ ಲಕ್ಷಾಂತರ ಜನಗಳಿಗೆ ಜನಸೇವೆ ಮಾಡೋಂಥ ಶಕ್ತಿ ಅವ್ರಿಗೆ ಕೊಡಲಿ ದೇವರು. ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಅಚ್ಚುಮೆಚ್ಚಿನ ಬಿ ಶಿವಣ್ಣನವರಿಗೆ. ಈ ದಿನ ನಮ್ಮ ಜನಪ್ರಿಯ ಅಭಿವೃದ್ಧಿ ಹರಿಕಾರ ನಮ್ಮ ಕಾಂಗ್ರೆಸ್ ನಾಯಕ ಕಟ್ಟಾಳು ಮುಂದಿನ ಸಚಿವರಾಗಿ ನೋಡಬೇಕನ್ನೋ ಆಸೆ ಬಳ್ಳೂರು ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿಯಿಂದ ನಾನು, ನನ್ನ ಸಹೋದರ ಮುನಿಯಪ್ಪ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ನಮ್ಮ ಶೇಖರ್ ಗೌಡರು ಮತ್ತು ನಮ್ಮ ಛಲವಾದಿ ಮಹಾಸಂಘದ ಕಾರ್ಯಕಾರಿಣಿ ಸದಸ್ಯರು ನಮ್ಮ ಮಹಾದೇವರು ನಾವೆಲ್ಲ ಬಂದು ಈ ದಿನ ನಮ್ಮ ಜನಪ್ರಿಯ ಅಭಿವೃದ್ಧಿ ಅಧಿಕಾರರ ಒಂದು ಹುಟ್ಟುಹಬ್ಬಕ್ಕೆ ನಾವು ಭಾಗಿಯಾಗಿದ್ದೇವೆ. ಈ ದಿನ ನಮ್ಮ ಬಿ ಶಿವಣ್ಣನವರ ಹಿತೈಷಿ ಬಳಗದಿಂದ
ಎಲ್ಲ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಉಚಿತವಾದ ಒಂದು ಊಟದ ವ್ಯವಸ್ಥೆ, ಅನಾಥಾಶ್ರಮದಲ್ಲಿ ಒಂದು ಗುರುವಂದನಾ ಕಾರ್ಯಕ್ರಮಗಳು, ಎಲ್ಲ ವಿವಿಧ ಒಂದು ಜನಪರವಾದ ಸಮಾಜಮುಖಿಯ ಕೆಲಸಗಳನ್ನು ಈ ದಿನ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರೂ ಆಸೆ ಏನಂದರೆ ನಮ್ಮ ಆನೇಕಲ್ ಕ್ಷೇತ್ರದಲ್ಲಿ ಸತತವಾಗಿ 3 ಬಾರಿ ಒಳ್ಳೆ ಕೆಲಸಗಳನ್ನು ಮಾಡಿ ನಮ್ಮ ಆನೇಕಲ್ಲನ್ನು ಗ್ರೇಟರ್ ಬೆಂಗಳೂರು ಒಂದು ದಿಕ್ಕಿನಲ್ಲಿ ಸೇರಿಸುವ ಒಂದು ಕೆಲಸ, ಮತ್ತು ಕಾವೇರಿ ನದಿ ಕಾವೇರಿ ನೀರನ್ನು ತೆಗೆದುಕೊಂಡು ಯಶಸ್ವಿಯಾಗಿರುವ ನಮ್ಮ ಜನಪ್ರಿಯ ಅಭಿವೃದ್ಧಿ ಅಧಿಕಾರಿ ಶಿವಣ್ಣನವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಸಚಿವನಾಗಿ ನೋಡಬೇಕನ್ನೋ ಆಸೆ ನಮ್ಮ ಆನೇಕಲ್ ಕ್ಷೇತ್ರದ ಜನತೆಗೆ ಇದೆ. ದೇವರು ಇನ್ನೂ ಶಕ್ತಿ ಕೊಡಲಿ, ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗಿ ಹೊರಹೊಮ್ಮಲಿ ಅಂತ ಹಾರೈಸ್ತೇನೆ. ನಮ್ಮ ಮಾನ್ಯ ಶಾಸಕರಾದ ಬಿ ಶಿವಣ್ಣವರ ಜನ್ಮದಿನ, ಸತತವಾಗಿ 3 ಬಾರಿ ಹ್ಯಾಟ್ರಿಕ್ ಜಯವನ್ನು ಸಾಧಿಸಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ತಾಲೂಕಿನಾದ್ಯಂತ ಮಾಡಿ ನಿನ್ನೆ 31 ಮತ್ತು ಇವತ್ತು 2 ದಿನಗಳು ಸಹ ಅವರ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಿಕೊಳ್ತಿದ್ದಾರೆ. ಅವರಿಗೆ ಭಗವಂತನು ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅವರು ಸಚಿವರಾಗಿ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಆ ಭಗವಂತನ ಕೃಪೆ ಆಗಬೇಕು. ಹಾಗೆ ಶಿವಣ್ಣನವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತೇವೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮಾನ್ಯ ಶ್ರೀ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಆನೇಕಲ್ ತಾಲೂಕಿನಲ್ಲೇ ಒಂದು ನೂತನ ಕ್ರೀಡಾಂಗಣವನ್ನು ಉದ್ಘಾಟಿಸ್ತಾ ಕ್ರೀಡಾಂಗಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಅದು ಉನ್ನತ ಮಟ್ಟಕ್ಕೆ ಏರಿಸಿ ಅದಕ್ಕೆ ಅಭಿವೃದ್ಧಿಪಡಿಸಿ ಒಳ್ಳೆಯ ಕ್ರೀಡಾಪಟುಗಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಡ್ಬೇಕಂತ ಕೇಳ್ಕೊಳ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು ಶಿವಣ್ಣವರೇ. ಆನೇಕಲ್ ತಾಲೂಕಿನ ಶ್ರೀಯುತ ಮಾನ್ಯ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಹೀಗೆ ಜನಸೇವೆಯನ್ನು ಇನ್ನೂ ಹೆಚ್ಚು ಮಾಡಲು ಅವರಿಗೆ ಸಚಿವ ಸ್ಥಾನ ದೊರೆಯಲಿ ಅಂತ ಆಶಿಸ್ತೀನಿ.